ಫ್ಯಾಬ್ಯುಲಸ್. ಎಲ್ಲ ವಸ್ತುಗಳು ನನಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಅರೇಂಜ್ ಮಾಡಿದ್ದಾಳೆ. ಅವಳನ್ನ ಒಳ ಕಳಿಸಿ. ಒಳಗೆ ಕಳ್ಸೋದಾ? ಯಾಕೆ ನೀವು ನೋಡ್ಲಿಲ್ವಾ ಬಾಸ್? ಇದನ್ನೆಲ್ಲ ನೋಡಿ ಖುಷಿಯಾಗಿರೋದಕ್ಕೆ ಹೇಳ್ತಿರೋದು. ಇದನ್ನ ಮಾಡಿದ್ರವಳನ್ನ ಒಳ ಕಳಿಸಿ. ಅದಲ್ಲ ಬಾಸ್, ಅವರು ಹೋಗಿದ್ನ ನೀವು ನೋಡ್ಲಿಲ್ವಾ? ವಾಟ್? ಹೋದ್ಲಾ? ಸುಮ್ಮನೆ ಕನ್ಫ್ಯೂಸ್ ಮಾಡಿಸ್ಬೇಡಿ ಬಾಸ್. ಅವ್ರು ಹೋಗ್ತಿದ್ದಾಗೆ ನೀವು ಬಂದ್ರಿ. ಯಾಕೆ ನಿಮಗೆ ಸಿಗ್ಲಿಲ್ವಾ? ಎಲ್ಲಿಗೆ ಹೋದ್ಲು? ಅವ್ರ ಮನೆಗೆ ಹೋದ್ರು. ಆಂದಿವೆ ಅವ್ರು ನಿಮಗೆ ಸಿಕ್ಕಿದ್ರು ಅನ್ಕೊಂಡೆ. ಟಾಮೆಟ್, ಅದನ್ನ ಬಂದ ತಕ್ಷಣ ಹೇಳ್ಬೇಕು ತಾನೆ. ನಾನು ಏನು ತುಂಬಿಕೊಂಡಿಲ್ಲ. ಇದನ್ನ ಮೊದಲೇ ಹೇಳಿದಿದ್ರೆ ನಾನೀಗ ಹೋಗಿ ಅವಳ ಮಾತಾಡ್ಸ್ಕೊಂಡ್ ಬರ್ತಿದ್ದೆ ತಾನೆ. ಉಳ್ಳ ವೇದಾಂತ ಯಾವ ಕಡೆ ಹೊಟ್ರು? ಬೆಳಗ್ಗೆಯಿಂದ ಎಲ್ಲಾರ ಪ್ರಶ್ನೆಗೆ ಆನ್ಸರ್ ಮಾಡೋ ಗೂಗಲ್ ಆಂಟಿಯಾಗಿ ಹೋಗಿದ್ದೀನಿ. ಕೇಳಿದಷ್ಟು ಉತ್ತರ ಕೊಟ್ಟು ಅಭ್ಯಾಸ ಇಲ್ಲ ನನಗೆ. ಅಲ್ಲ, ಅವ್ರು ಹೋಗುವಾಗ ಸ್ವಲ್ಪ ಅಪ್ಸೆಟ್ ಆಗಿರೋ ಥರ ಇತ್ತು. ನೀವೇನಾದ್ರು ತೊಗೊತಿಂದ್ರ? ನಾನು ಯಾರ್ದು ಏನು ತಿಂದಿಲ್ಲ, ಆದ್ರೆ ಎಲ್ಲರೂ ಸೇರ್ಕೊಂಡು ನನ್ನ ಪ್ರಾಣ ತಿಂತಿದ್ದಾರೆ. ಇಷ್ಟೆಲ್ಲ ತಿಂದ್ರು ಈ ಜೀವ ಇನ್ನೂ ಜೀವಂತವಾಗಿದೆ ಅನ್ನೋದೇ ಆಶ್ಚರ್ಯ. ಒಳ್ಳೆ ಕರ್ಮನಲ್ರಿ ನಿಮ್ದು. ಸರಿ, ವೇದಾಂತ ಎಲ್ಲೋದ್ರು ಅದನ್ನಾರು ಹೇಳಿ. ನನ್ನ ತಿಥಿಗೆ ಯಾರಿಗೆ ಗೊತ್ತು ಸರ್? ಯಾವಾಗ ತಾನೇ ಅವರು ನನಗೆ ಎಲ್ಲಿಗೆ ಅಂತ ಹೇಳೋಗಿದ್ದಾರೆ. ಸತ್ತು ನಿಮ್ಮ ತಿಥಿ ಆದ್ರೆ ಒಂದು 4 ಜನ ಊಟನಾದ್ರೂ ಸಿಗುತ್ತೆ. ಹೋಗಿ ಸಾಯಿರಿ. ಇದೇ ವಿಚಾರಕ್ಕೆ ನಿಮ್ಮ ಮೇಲೆ ನನಗೆ ಬೇಜಾರಿರೋದು. ಇದರಲ್ಲಿ ಬೇಜಾರು ಮಾಡ್ಕೊಳ್ಳೋದು ಏನಿದೆ ರಾಧಾ? ನಾವು ನಮಗೆ ಸರಿ ಅನ್ಸದ್ದನ್ನ ಮಾಡ್ತಾ ಇದ್ದೀವಿ ಅಷ್ಟೇ. ಏನು ನಿಮಗೆ ಸರಿ ಅನ್ಸೋದು? ನೀವು ಮಾಡೋದ್ರಲ್ಲಿ ನಿಮಗೆ ಸರಿ ಅನ್ಸುತ್ತಾ? ಅಥವಾ ನಿಮ್ಗೆ ಯಾವುದನ್ನು ಮಾಡೋಕ್ಕಾಗಲ್ವೋ ಅದು ತಪ್ಪು ಅನ್ಸುತ್ತಾ? 4 ಜನ ಹೆಣ್ಮಕ್ಳಿರೋ ಮನೆ ಹಣ ಇದು. ಪ್ರತಿದಿನ ಕೆಂಡದ ಮೇಲೆ ನಡಿಗೆ ನಿಂದು ಶಾಸ್ತ್ರ ಸಂಪ್ರದಾಯ ಅಂತ ಎಷ್ಟು ಬಗ್ಗೆ ನಡಿಬೇಕು ನೀನು? 4 ಜನ ಹೆಣ್ಮಕ್ಳು ಅನ್ನೋದನ್ನ ಪಾಪ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ ರಾಧಾ ನೀನು. ಎಲ್ಲದಕ್ಕೂ ಹೆದರ್ಕೊಂಡು ಎಲ್ಲದಕ್ಕೂ ಅಂಜಿ ಬಗ್ಗೆ ನಡೆಯೋದಕ್ಕೆ 4 ಜನ ಹೆಣ್ಮಕ್ಳು ನನಗೆ ಶಾಪ ಅಲ್ಲ. ಅವರೆಲ್ಲರೂ ದೇವರು ನನಗೆ ಕೊಟ್ಟಿರೋ ವರ ಅಂತ ಅನ್ಕೊಂಡಿದ್ದೀನಿ. ಸಿಕ್ಕಿರೋ ವರಕ್ಕೆ ಹಿಂಸೆ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಇಂಥ ಮೊಂಡವಾದಕ್ಕೇನು ಕಮ್ಮಿ ಇಲ್ಲ ನೀನು. ಯಾಕೆ ನಿನ್ನ ಯೋಚನೆಗಳನ್ನ ಭಾವನೆಗಳನ್ನ ಎಲ್ಲರ ಮೇಲೆ ಏರ್ತೀಯ? ನಾನು ಎಲ್ಲಿ ಹೇರ್ದೆ ರಾಧಾ? ನಿನ್ನ ಹೆಂಡತಿಗೆ ಇದರಲ್ಲೆಲ್ಲ ಆಸಕ್ತಿ ಇದೆ, ಆದ್ರೆ ನೀನು ಅವಳನ್ನ ಕಟ್ಟಾಕಿದೀಯ. ಇದನ್ನೆಲ್ಲ ಅವಳಿಗೂ ಮಾಡಕ್ ಬಿಡಲ್ಲ ನೀನು. ಇದೇ ತರ ಬೈತಿದ್ರು ನಂಗೆ ಇವ್ರ ಮನೇಲಿ ಕೂಡ. ನಾನು ಯಾವತ್ತೂ ಇವ್ರ ಮನೆಗೆ ಹೋಗಲ್ಲ. ರಾಧಾ, ದಯವಿಟ್ಟು ನೀನು ನಮ್ಮ ಮನೆಗೆ ಬರಬೇಡ ಅಂತ ನಾನು ಯಾವತ್ತೂ ಹೇಳಿಲ್ಲ. ಇಷ್ಟು ಚಿಕ್ಕ ವಿಷಯನ ಇಷ್ಟು ದೊಡ್ಡದಾಗಿ ಮಾಡಿಲ್ಲ. ನೀನು ಹೇಳೋ ಹಾಗೆ ಊರಿನವ್ರನ್ನೆಲ್ಲ ಸೇರಿಸಿ ಮಗಳು ವಯಸ್ಸಿಗೆ ಬಂದಿದ್ದಾಳೆ ಅಂತ ಶಾಸ್ತ್ರ ಮಾಡೋದಕ್ಕೆ ನಾನು ತಯಾರಿಲ್ಲ. ಅದನ್ನೇ ನಾನು ಕೇಳ್ತಾ ಇರೋದು ಅಣ್ಣ. ಅದನ್ನೆಲ್ಲ ಮಾಡಿದ್ರೆ ಏನ್ ತಪ್ಪು ಅಂತ. ಅದು ಅವಳ ವೈಯಕ್ತಿಕ ವಿಚಾರ. ಅವಳಿಗೆ ಅದರಲ್ಲಿ ಇಷ್ಟ ಇಲ್ಲ ಅಂದ್ರೆ ನಾನು ಯಾಕೆ ಬಲವಂತ ಮಾಡಲಿ? ತುಂಬಾ ವಿಚಾರಗಳು ಇಷ್ಟ ಇರೋದಿಲ್ಲ, ಆದ್ರೂ ನಾವು ಬಲವಂತ ಮಾಡಲ್ವಾ? ಎಷ್ಟೋ ಮಕ್ಕಳು ಊಟನೇ ಬೇಡ ಅಂತ ಹಠ ಮಾಡ್ತಾರೆ, ಆದ್ರೆ ನಾವು ಸುಮ್ಮನೆ ಇರ್ತೀವ? ರಂಪ ರಗಳೆ ಆದ್ರೂ ಬಲವಂತ ಊಟ ಮಾಡ್ಸಲ್ವಾ? ಮಾಡಿಸ್ತೀವಿ. ಯಾಕೆ ಹೇಳು? ಅವ್ರಿಗೆ ಒಳ್ಳೇದಾಗ್ಲಿ ಅಂತ. ಇದನ್ನು ಅಷ್ಟೇ, ಅವ್ರಿಷ್ಟ ಕೇಳ್ಕೊಂಡಿರೋದಲ್ಲ, ಒಳ್ಳೇದಾಗ್ಲಿ ಅಂತ ಮಾಡಬೇಕು. ಅದನ್ನು ಮಾಡಿದ್ರೆ ಮಾತ್ರ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ರಾಧಾ. ಆರ್ತಿ, ಅಮ್ಮು, ಅದಿತಿ ಯಾರಿಗೂ ನಾವು ಈ ಥರ ಮಾಡಿಲ್ಲ. ಈಗ ಅಂಜುಗ್ ಮಾತ್ರ ಯಾಕೆ ಮಾಡಬೇಕು? ಅದಕ್ಕೆ ನಿನ್ನ ಆರ್ತಿ ಗಂಡನ ಮನೆ ಬಿಟ್ಟು ತವ್ರ ಮೇಲೆ ಕೂತಿರೋದು. ರಾಧಾ, ನೂರೆಂಟು ಶಾಸ್ತ್ರಗಳಿದೆ. ಇಡೀ ದಿನ ಅವಳು ನಿದ್ದೆ ಸ್ನಾನ ಮಾಡೋ ಹಾಗಿಲ್ಲ, ಅವ್ರ ಅಮ್ಮನ ನೋಡೋ ಹಾಗಿಲ್ಲ. ನಾಳೆ 5 ಜನ ಮುತ್ತೈದೆಯರು ಕರೆದು ಅವಳಿಗೆ ಆರತಿ ಮಾಡಬೇಕು, ಸುಮಾರು ತಿಂಡಿಗಳು ಮಾಡಬೇಕು, ಅವಳಿಗೆ ಆರೈಕೆ ಆಗಬೇಕು. ಇದೆಲ್ಲ ಆಗಲೇಬೇಕು. ನಾನೇ ನಿಂತು ಮಾಡ್ತೀನಿ. ಜೊತೆಗೆ ನಿಲ್ಲಕ್ಕೆ ನಾವು 4 ಜನ ಇದ್ದೀವಿ. ನೀವೇನು ಆಯಾಸ ಮಾಡ್ಕೋಬೇಡಿ, ನೀವೇನು ಹೊರಡಿ.
ನಮ್ಮ ಅಕ್ಕ ಗಂಡನ ಬಿಟ್ಟು ಬಂದಿಲ್ಲ. ನಾವಿದಕ್ಕೆ ನಿಮ್ಮನ್ನು ಬಳಸಲ್ಲ. ಅಂಜು ವಿಷಯನ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅದು ನಮಗೆ ಬಿಟ್ಟಿದ್ದು. ನೀವು ಇದರಲ್ಲಿ ದಯವಿಟ್ಟು ತಲೆ ಹಾಕಬೇಡಿ. ಇಷ್ಟು ದಿನ ರಜೆಯಲ್ಲಿ ನನ್ನ ತಂಗಿ ನೋಡ್ಕೊಂಡಿದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್. ಸಂಸ್ಕಾರದ ಬಗ್ಗೆ ಸಂಪ್ರದಾಯದ ಬಗ್ಗೆ ಉಡಪೆ ಹೆಚ್ಚಾದ್ರೆ ಇದೇ ತರ ನಾಲ್ಗೆ ಉದ್ದ ಆಗುತ್ತೆ. ಮುಂದೆ ಅದೇ ಅಭಾಸಾಗಿ ಮರ್ಯಾದೆ ತೆಗೆಯುತ್ತೆ. ಯಾರು ಏನು ಹೇಳ್ಬೇಡಿ. ದೊಡ್ಡವ್ರು ಅನ್ಸ್ಕೊಂಡಿರೋರು ಇವ್ರು ಹೇಳ್ದಂಗೆ ಕೇಳೋ ಹಾಳುಗಳ ತರ ಆಡಿ ಚೆನ್ನಾಗಿರುತ್ತೆ. ನಿಮ್ಮನ್ನ ನೀವೇ ಹೊಗಳ್ಕೋಬೇಕು. ಇದೇ ತರ ಎಲ್ಲಾರು ಬಿಟ್ಟು ನೀವು ಮಾಡಿದ್ದೆ ಸರಿ, ನೀವು ನಡೆದಿದ್ದೆ ಸರಿ ಅಂತ ಅನ್ಕೊಂಡಿದ್ರೆ ಹಾಳಾಗಿ ಹೋಗ್ತೀರಾ. ಛೀ. ನನ್ಗೆ ಯಾರು ಕಾಂಪ್ರೋ ಆಗೋ ಅಂತ ಪೂಸ್ ಹೊಡಿಯೋಕೆ ಬರಬೇಡಿ. ನನ್ಗೆ ಯಾರ ಜೊತೆನೂ ಏನೂ ಮಾತಾಡೋಕೆ ಉಳಿದಿಲ್ಲ. ಪ್ಲೀಸ್ ಲೀವ್ ಮಿ ಅಲೋನ್. ನಿನಗೆ ಕಾಂಪ್ರೋ ಆಗು ಅಂತ ಹೇಳಿ ಬಂದವ್ರು ಯಾರು ಇವಾಗ? ನಾವು ಬಂದು ತಿಂಡಿ ಕೊಡೋಕ್ಕೆ. ತಗೋ ತಿಂಡಿ ತಿನ್ನು, ನಾವು ಹೋಗ್ತೀವಿ. ಯಾರು ಕೇಳಿದ್ದು ತಿಂಡಿ ಬೇಕು ಅಂತ? ನನಗೆ ಬೇಕಾಗಿಲ್ಲ. ಇದಕ್ಕೆ ನಾನು ಆರ್ತಿನ ಕಳ್ಸೋಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡು ಅಂದಿದ್ದು. ಇದಕ್ಕೆ ಅಂದರೆ ಈಗೇನಾಗಿದೆ? ನನಗೆ ನಿದ್ದೆ ಬರ್ತಿದೆ, ಈಗಲೇ ತಿಂಡಿ ತಿನ್ನಕ್ಕೆ ಮನಸ್ಸಿಲ್ಲ. ಮನ್ಸಿಲ್ಲ ಅಲ್ಲ, ಮನ್ಸು ಸರಿ ಇಲ್ಲ ಅಂತ ಹೇಳು. ಹೆಂಡತಿನ ತವ್ರ ಮನೆ ಕಳಿಸಿ ನೀನು ಖುಷಿಯಾಗಿರಲ್ಲ ಅಂತ ನನಗೆ ನೆನ್ನೆನೇ ಗೊತ್ತಿತ್ತು. ಆದರೆ ಈಗಂತೂ ಅದನ್ನ ಕಣ್ಣಾರ ನೋಡ್ತಾ ಇದ್ದೀನಿ. ಇನ್ನೊಂದ್ಸರಿ ಹೇಳಿ ಅಜ್ಜಿ. ಯಾವಾಗ ನೋಡಿದ್ರು ತಾನೇ ಬ್ರಿಲಿಯಂಟು, ತಾನೇ ಸರಿ ಅನ್ನೋ ಥರ ಆಡ್ತಾ ಇರ್ತಾನೆ. ನೀನು ನಿಮ್ಮ ಅಮ್ಮನ ಮಾತಾಗಲಿ ಬೇರೆ ಇನ್ಯಾರ್ದೋ ಮಾತನಾಗಲಿ ಕೇಳಬೇಕಾಗಿಲ್ಲ. ನಿನ್ನ ನಿರ್ಧಾರ ನೀನೇ ತಗೋಬೇಕು. ಮನೇಲಿ ಕೂಡ ಕೆಲವೊಂದು ವೈಯಕ್ತಿಕ ಅಂತ ಇರುತ್ತೆ. ಈಗಲೂ ನನ್ನ ನಿರ್ಧಾರನ ನಾನೇ ತಗೊಂಡಿರೋದು. ಇದು ನನ್ನ ಪರ್ಸನಲ್ ಮ್ಯಾಟರ್. ಆದ್ರೆ ನೀನು ಯಾವಾಗ ಆರ್ತಿನ ತವ್ರ ಮನೆ ಕಳಿಸಿದ್ಯೋ ಆಗ ಅದು ನಿನ್ನ ಬರೀ ವೈಯಕ್ತಿಕ ವಿಚಾರ ಆಗ್ಬಿಡ್ತಿಲ್ಲ. ಪೂರ್ತಿ ಫ್ಯಾಮಿಲಿನ ನೀನು ಇದಕ್ಕೆ ಸೇರಿಸಿದ್ಯಾ. ನಮ್ಮ ಜೊತೆ ಪರಿಮಳ ಫ್ಯಾಮಿಲಿನೂ ಸೇರಿಸಿ. ಅಜ್ಜಿ, ನನಗೆ ಏನು ಮಾಡಬೇಕು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ನಾನಿಲ್ಲ. ಗಾಯ್ಸ್ ಪ್ಲೀಸ್ ಗೋ ಔಟ್, ಹೆಲ್ಪ್ ಆಗುತ್ತೆ ನನಗೆ. ಅತ್ತೆ ಆಯ್ತು ಕಣೋ ನಿಂದು. ನಾನು ನಿನ್ನಿಂದ ನೋಡ್ತಾನೆ ಇದ್ದೀನಿ. ಆರ್ತಿ ವಿಷಯ ಬಿಟ್ಟು ನನಗೆ ನಿನ್ನ ಬಗ್ಗೆ ಚಿಂತೆ ಇದೆ. ಒಂದು ತುತ್ತು ಕೂಡ ತಿಂದಿಲ್ಲ ನೀ ರಾತ್ರಿನೂ. ಬರೀ ಅನ್ನ ಕಲಿಸ್ತಾ ಇದ್ದೆ. ಅದ್ಯಾ ಪ್ಲೀಸ್, ನನ್ನ ಮೂಡ್ ಸರಿ ಇಲ್ಲ. ಸರಿಯಾದಾಗ ತಿಂತೀನಿ, ಪ್ಲೀಸ್ ಹೋಗು. ಆಗಲ್ಲ ಕಣೋ, ನೀ ಹೇಳ್ದಾಗ ಕೇಳೋಕ್ಕಾಗಲ್ಲ. ಇಲ್ವಾ? ಕೂತ್ಕೋ.
ನಮ್ಮಷ್ಟಕ್ಕೆ ನಾವು ಇರೋಣ ಅಂದ್ರೂ ನೆಮ್ಮದಿಯಾಗಿರಕ್ಕೆ ಬಿಡೋದಲ್ಲಪ್ಪ ಇವರು. ಎಲ್ಲರೂ ಒಂದೇ ಥರ ಇರ್ತಾರ ಕಂದ. ಅವ್ರವ್ರ ಯೋಚನೆ ಅವರಿಗೆ. ಹಾಗಾದರೆ ನಂದೇನು ತಕರಾರಿಲ್ಲ. ಆದರೆ ಅವ್ರ ಯೋಚನೆ ನಮ್ಮ ಮೇಲೆ ಹೇರಕ್ಕೆ ನೋಡ್ತಾರಲ್ಲ, ಅದು ಸಿಟ್ಟು ಬರೋದು. ಹೇಗೆ ಮಾತಾಡ್ತಾರೆ ನೋಡು, ಮೈಯೆಲ್ಲ ಹೊಡೆಯುತ್ತೆ. ಹಾಗೆ ಅನ್ಕೋಬೇಡಮ್ಮ, ಎಲ್ಲರೂ ಸಂಬಂಧಿಕರೇ ಅಲ್ವಾ. ಆ ಸಂಬಂಧ ಇಷ್ಟು ದಿನ ಎಲ್ಲೋಗಿತ್ತಪ್ಪ. ಕಷ್ಟ ಸಮಸ್ಯೆ ತೊಂದರೆ ಅಂತ ಒದ್ದಾಡ್ತಿರುವಾಗ ಒಬ್ಬರಾದ್ರೂ ಈ ಕಡೆ ಮುಖ ಹಾಕಿದ್ರ? ಬರೋದಾಗಿರ್ಲಿ, ಹೇಗಿದ್ದೀರಾ ಅಂತ ಒಂದು ಫೋನ್ ಕೂಡ ಮಾಡ್ತಿರ್ಲಿಲ್ಲ. ನಾವು ಸುಮ್ಮನೆ ಯೋಗಕ್ಷೇಮ ವಿಚಾರಿಸಕ್ಕೆ ಕಾಲ್ ಮಾಡಿದ್ರು ಎಲ್ಲಿ ಸಹಾಯ ಕೇಳ್ಬಿಡ್ತೀವೋ ಅಂತ ಮತ್ತೊಂದು ಮಾತಾಡಿ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಿದ್ರು. ಸಂಬಂಧ ಅಂತ ಬಳಸಿದ್ರೆ ಅದು ದೊಡ್ಡಮ್ಮ ಮತ್ತೆ ಸಾರ್ಥಕಣ್ಣ ಇಬ್ರೆ. ಈಗಲಾದರೂ ಬಂದ್ರಲ್ಲ ಅಂತ ಸುಮ್ಮನೆ ಇದ್ಬಿಡೋಣ ಬಿಡು. ಈಗೇನು ಸುಮ್ಮನೆ ಬಂದಿದ್ದಲ್ಲಪ್ಪ, ಅಕ್ಕನ ವಸಿಷ್ಠ ಮನೆಗೆ ಕೊಟ್ಟಿದ್ದೀವಲ್ಲ, ಅದಕ್ಕೆ ಇವ್ರಿಗೆಲ್ಲ ನಮ್ಮ ಮೇಲೆ ಒಳ್ಳೆ ಭಾವನೆ ಬಂದಿರೋದು. ಈಗ ನಾವೆಲ್ಲ ಸ್ವಲ್ಪ ಚೆನ್ನಾಗಿದ್ದೀವಿ ಅಂತ ಗೊತ್ತಾದ ತಕ್ಷಣ ಅವರೇ ಬಂದು ಅಂಜನ ಪ್ರೀತಿ ಮಾಡಿ ಕರ್ಕೊಂಡು ಹೋಗಿದ್ದು. ಇಂಥ ನಾಟಕ ಎಲ್ಲ ಗೊತ್ತಾಗಲ್ಲ ಅನ್ಕೊಂಡಿದ್ದಾರೆ. ಕೆಲವ್ರ ಸ್ವಭಾವನೇ ಹಾಗೆ, ನಾವು ಅವ್ರನ್ನ ಬದಲಾಯಿಸೋದಕ್ಕಾಗೋದಿಲ್ಲ. ಅವ್ರಿರೋದೇ ಹಾಗೆ ಅಂತ ನಾವ್ಯಾಕೆ ಬದಲಾಗಬೇಕು? ಅವ್ರದ್ದೇನೇ ಇದ್ರು ಅವ್ರು ಅದನ್ನು ಮನೇಲಿ ಇಟ್ಕೊಳ್ಳಿ. ಅದನ್ನ ಬಿಟ್ಟು ನಮ್ಮ ಮನೆಗೆ ಬಂದು ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಯಾಕೆ ಪಡ್ಕೋಬೇಕು? ಸಮಾಜದ ಅಹಂನ ಸಮಾಧಾನ ಮಾಡೋದಕ್ಕಾಗೋದಿಲ್ಲ ಕಂದ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಕೇಳು. ಈಗ 21-22 ವರ್ಷದ ಹುಡುಗಿಗೆ ಮದುವೆ ಆಯಿತು ಅಂತ ಇಟ್ಕೊ. 1 ವರ್ಷದಲ್ಲೇ ಗಂಡನಿಗೆ ಕಾಯಿಲೆ ಬಂದು ಅವ್ನು ಸತ್ತೋದ ಅಂದು. ಆಗ ಇಡೀ ಸಮಾಜ ಮರ್ಕಪಡುತ್ತೆ. 3-4 ವರ್ಷ ಆದ್ರೂ ಆಕೆ ಮತ್ತೊಂದು ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ಅದೇ ಸಮಾಜ ಹೇಳುತ್ತೆ, ಪಾಪ ಹುಡುಗಿಗೆ ಇನ್ನೂ ಚಿಕ್ಕ ವಯಸ್ಸು, ಇನ್ನೂ ಜೀವನ ದೊಡ್ಡದಿದೆ, ಮತ್ತೊಂದು ಮದುವೆ ಆದರೆ ಏನು ತಪ್ಪಿಲ್ಲ ಅಂತ. ಆದರೆ ಅದೇ ಹುಡುಗಿ 2 ವರ್ಷದಲ್ಲೇ ಮದುವೆ ಆದ್ಲು ಅಂತ ಇಟ್ಕೊ. ಅಯ್ಯೋಯ್ಯೋ ಕಾಲ ಕೆಟ್ಟೋಯ್ತು, ಇನ್ನೂ ಗಂಡ ಸತ್ತು 2 ವರ್ಷ ಆಗಿಲ್ಲ, ಆಗಲೇ ಮದುವೆ ಮಾಡ್ಕೊಂಡ್ಬಿಟ್ಲು, ಏನಪ್ಪ ಇದು ಅಂತ ಹೇಳ್ಬಿಟ್ಟು ಅದೇ ಸಮಾಜ ಕಟಕ ಆಡುತ್ತೆ. ಎಲ್ಲರೂ ಅವ್ರ ಭಾವಕ್ಕೆ ತಕ್ಕ ಹಾಗೆ ಉಳಿದವರು ಹಾಗೆ ನಡ್ಕೊಳ್ಳಿ ಅನ್ನೋ ಅಹಂ, ಅದು ಮೊದಲು ಇತ್ತು, ಈಗಲೂ ಇದೆ. ಯಾವಾಗಲಾದರೂ ಇರ್ಲಪ್ಪ, ಅದನ್ನೆಲ್ಲ ಕೇಳೋರು ಯಾರು? ಯಾರು ಕೇಳ್ತಾರೋ ಬಿಡ್ತಾರೋ, ಆದರೆ ನಿಮ್ಮಮ್ಮ ಅಂತೂ ಖಂಡಿತ ಕೇಳ್ತಾಳೆ. ಅಮ್ಮನ ನಿಮ್ಮ ಅಮ್ಮನ ಸ್ವಭಾವ ನನಗೆ ತುಂಬ ಚೆನ್ನಾಗಿ ಗೊತ್ತಮ್ಮ. ಈಗ ರಾಧಾ ಆರತಿ ಬಗ್ಗೆ ಹೇಳ್ಬಿಟ್ಟು ಹೋದ್ಲಲ್ಲ, ಅದು ಅವಳ ತಲೆ ಒಳಗಡೆ ಹುಳದ ಥರ ಸೇರ್ಕೊಂಡ್ಬಿಟ್ಟಿರುತ್ತೆ. ಈಗ ಈ ಶಾಸ್ತ್ರ ಮಾಡಲಿಲ್ಲ ಅಂದರೆ ಮುಂದೆ ಅಂಜುಗೂ ಎಲ್ಲಿ ಕೆಟ್ಟದಾಗುತ್ತೆ ಅನ್ನೋ ಹುಳ ಅವಳ ತಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಅದು ನಿಜನೋ ಸುಳ್ಳೋ ಅದರಿಂದ ಏನೂ ಆಗಲ್ಲ ಅಂತ ನಿಮ್ಮಮ್ಮ ಯೋಚನೆ ಮಾಡಲ್ಲ. ನಾವು ಶಾಸ್ತ್ರ ಮಾಡ್ಬಿಡೋಣ, ಅದರಿಂದ ನಮಗೆ ಹೋಗೋದೇನು ಇಲ್ಲ ಅಂತ ವಾದ ಮಾಡ್ತಾಳೆ. ಅದು ನಿಜಾನೇ. ಅಮ್ಮಂಗೆ ಯಾರಾದರೂ ಏನಾದರೂ ಹೇಳಿಬಿಟ್ರೆ ಅದು ಶ್ರೀಕೃಷ್ಣ ಪರಮಾತ್ಮನ ಬಾಯಿಂದನೇ ಬಂದಂಗಿರುತ್ತೆ. ಅಮ್ಮನ ಹತ್ರ ನಾನು ಮಾತಾಡ್ತೀನಪ್ಪ. ಅವ್ರೇನೋ ಬಾಯಿಗೆ ಬಂದಾಗೆ ನಮ್ಮನೆ ಬಗ್ಗೆ ಮಾತಾಡ್ತಾರೆ ಅಂದರೆ ಅದೆಲ್ಲ ನಿಜ ಆಗತ್ತಮ್ಮ. ಆರತಿ ಮನೆಗೆ ವಾಪಸ್ ಬಂದಿರೋದಂತೂ ನಿಜ ಅಲ್ವಾ ಧ್ರುವ? ಅವಳು ಬಂದಾಗ ಕಣ್ಣಲ್ಲಿ ನೀರಿತ್ತು, ಅದಕ್ಕೆ ಅವಳು ಕೊಟ್ಟ ಕಾರಣ ನನಗೆ ಸಮಾಧಾನ ಆಗಲಿಲ್ಲ. ಈಗ ರಾಧಾ ಬೇರೆ ಹೀಗಂದ್ಲು. ಅಮ್ಮ ಅವ್ರೇನು ದೇವಮ್ಮ ನಮೀನಾ? ಅವ್ರು ಆಡಿದಿರ ನಿಜ ಆಗೋಕ್ಕೆ. ಅದಕ್ಕಿಂತ ಹೆಚ್ಚಾಗಿ ವಿಕ್ಕಿ ಮತ್ತು ನಮ್ಮ ಅಣ್ಣ ಏನು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಒಂದು ವೇಳೆ ಸಮಸ್ಯೆ ಆಗಿ ಆರತಿ ಅದಕ್ಕೆ ತವರ ಮನೆಗೆ ಹೋಗ್ತೀನಿ ಅಂತಂದ್ರು ವಿಕ್ಕಿ ಕಳಿಸೋನಲ್ಲ. ಆ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ, ಆರತಿಯವರು ಮನೆ ಬಿಟ್ಟಂತೂ ಬಂದಿಲ್ಲ. ಆಯಿತು, ಆರತಿ ವಿಚಾರದಲ್ಲಿ ಎಲ್ಲ ಸರಿಯಾಗಿದೆ ಅಂತಲೇ ಅಂದ್ಕೊಳ್ಳೋಣ. ಆದರೆ ಅದನ್ನು ಬಿಟ್ಟರು ನಾನು ಈ ಶಾಸ್ತ್ರ ಮಾಡಲೇಬೇಕು. ಅದೇ ಯಾಕೆ ಅಂತ ಕೇಳ್ತಿರೋದು. ಈ ಶಾಸ್ತ್ರ ಮಾಡದೇ ಇದ್ರೆ ಮುಂದೆ ಯಾವತ್ತೋ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಅರ್ಥ ಇದೆಯಮ್ಮ? ಇಲ್ಲದೆ ಇರಬಹುದು, ಆದರೆ ಈಗ ನಾನು ಈ ಶಾಸ್ತ್ರ ಮಾಡಿದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಗುತ್ತೆ. ಮುಂದೆ ಏನಾದರೂ ಆದರೆ ನಮ್ಮ ಕಡೆಯಿಂದ ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡಿದ್ದೀವಿ ಅನ್ನೋ ತೃಪ್ತಿನಾದರೂ ಇರುತ್ತೆ. ಆ ಕಾರಣಕ್ಕಾದರೂ ನಾನು ಶಾಸ್ತ್ರ ಮಾಡಲೇಬೇಕು. ಆದರೆ ಈ ಶಾಸ್ತ್ರಕ್ಕೆ ಬೇಕಾಗಿರೋ ಖರ್ಚನ್ನ ಹೊಂದಿಸೋ ಶಕ್ತಿ ನನಗಿಲ್ಲಪ್ಪ. ನನಗೆ ಆ ಚಿಂತೆನೂ ಕಾಡ್ತಾ ಇದೆ. ಮಾ, ರಾಧತೆ ಏನೋ ಹೇಳ್ತಾರೆ ಅಂತ ನೀನು ಅದಕ್ಕೆ ತಲೆ ಕೆಡಿಸ್ಕೊಂಡು ಈ ಶಾಸ್ತ್ರನ ಮಾಡಲೇಬೇಕು ಅಂತ ನಿರ್ಧಾರ ಮಾಡಬೇಡ. ರಾಧಾ ಒಬ್ಬಳೇ ಮಾತಾಡ್ತಿದ್ದಾಳೆ ಅಂತ ಅಲ್ಲ ಕಣೆ, ಅಕ್ಕಪಕ್ಕದವರು ಆಡ್ಕೊಂಡು ವ್ಯಂಗ್ಯ ಮಾಡ್ತಾರೆ. ನಿಮ್ಮ ವಿಷಯದಲ್ಲೂ ಹೀಗೆ ಆಗಿತ್ತು. ಯಾರೋ ಏನೋ ಮಾತಾಡ್ತಾರೆ ಅಂತ ನೀನೊಳ್ಳೆ. ನಿನಗೇನು ಅನಿಸ್ತಾ ಇರ್ಬೋದು ಕಣೆ, ನೀವು ಈಗಿನ ಕಾಲದವರು ಇದೆಲ್ಲ ಮೈಗೆ ಅಂಟೇ ಇಲ್ಲ ಅಂತ ಅಲ್ಲೇ ಒದರ್ಬಿಡ್ತೀರಾ. ಆದರೆ ನನಗೆ ಹಾಗಾಗಲ್ಲ. ದಿನ ಬೆಳಗಾದ್ರೆ ಅವ್ರ ಮುಖನೇ ನೋಡಬೇಕು, ಕಷ್ಟ ಸುಖ ಅಂತ ಅವ್ರ ಹತ್ರನೇ ಮಾತಾಡಬೇಕು. 4 ಜನ ಸೇರಿದಾಗ 108 ಮಾತು ಬರುತ್ತೆ.
ಹೇಳೋದೆಲ್ಲ ನನ್ನ ಕಿವಿಗೂ ಬೀಳುತ್ತೆ. ಕೆಲವೊಂದ್ಸಲ ನನಗೆ ಕೇಳಲಿ ಅಂತಾನೆ ಹೇಳ್ತಿರ್ತಾರೆ. ಆಗೇನು ಆಗಿಲ್ಲ ಅಂತ ಇರೋಕ್ಕಾಗಲ್ಲ ಕಡೆ, ನನ್ನ ಕೈಲಿ ಹಿಂಸೆ ಆಗುತ್ತೆ. ನಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ಈ ಶಾಸ್ತ್ರ ಸಂಪ್ರದಾಯನೆಲ್ಲ ಗಾಳಿಗೆ ತುರಿ ದುಡ್ಡು ಉಳಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಕೇಳಿದ್ದೀನಿ. ಗೊತ್ತಾ ನಿನಗೆ? ಮನೆಯಲ್ಲಿ ಕೊನೆ ಮಗಳು, ಇವಳಿಗೂ ಶಾಸ್ತ್ರ ಮಾಡಲಿಲ್ಲ ಅಂದರೆ ಜನ ಆಡ್ಕೋತಾರೆ. ನಿಮ್ಮ ಅಪ್ಪನ ಹಠಕ್ಕೆ ನಿಮ್ಗಳಿಗೂ ಶಾಸ್ತ್ರ ಮಾಡಲಿಲ್ಲ, ಆದರೆ ಇವಳಿಗೆ ಶಾಸ್ತ್ರ ಮಾಡಬೇಕು ಅನ್ನೋದೇ ನನ್ನ ಆಸೆ. ಆಯ್ತಮ್ಮ, ನಿನ್ನ ಪ್ರಕಾರ ನೀನು ಹೇಳೋದೆಲ್ಲ ನಿಜಾನೇ. ಈ ಶಾಸ್ತ್ರ ಮಾಡೋದ್ರಿಂದ ನಿನಗೆ ಇನ್ನೊಬ್ಬರಿಂದ ಹಿಂಸೆ ತಪ್ಪುತ್ತೆ ಅನ್ನೋದಾದರೆ ನೀನು ಆಸೆ ಪಟ್ಟ ಹಾಗೆ ಇರಲಿ, ಅಂಜು ಶಾಸ್ತ್ರ ಆಗುತ್ತೆ. ಹೌದಮ್ಮ, ಇದನ್ನು ನಿನ್ನ ಸಮಾಧಾನಕ್ಕೆ ಹೇಳ್ತಿಲ್ಲ, ಶಾಸ್ತ್ರ ನಡೆಯುತ್ತೆ. ಅಮ್ಮ, ಅದು ಅಮ್ಮ, ಖರ್ಚಿನ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ನಾವು ನಿಮ್ಮ ಜೊತೆ ಇರ್ತೀವಿ. ಹೌದಮ್ಮ, ದುಡ್ಡಿನ ಬಗ್ಗೆ ನೀನು ಯೋಚನೆ ಕೂಡ ಮಾಡಬೇಡ. ನಮಗೋಸ್ಕರ ನೀನು ಇಡೀ ಜೀವನನ ಸವಿಸಿದ್ಯಾ. ನೀನು ಇನ್ಮೇಲೆ ಆರಾಮಾಗಿರ್ಬೇಕು. ನಾವು ಕಾಲ ಮೇಲೆ ನಿಂತಿದ್ದೀವಿ, ಎಲ್ಲನೂ ಹೇಗಾಗಬೇಕು ಹಾಗೆ ಮಾಡ್ತೀವಿ. ಅಂಜು, ಅಂಜು, ಬಂದಿರೋದು ನಾನ್ ಕಡೆ. ನಿನ್ನ ಅಕ್ಕ ಬಾಗ್ಲು ತೆಗೆ. ನನ್ಗೆ ಯಾರ ಹತ್ರನೂ ಮಾತಾಡಕ್ಕೆ ಇಷ್ಟ ಇಲ್ಲ. ನಂಗೆ ಅಮ್ಮ ಬೇಕು. ಅಮ್ಮ ಬೇಕು ಅಂತ ಬಾಗ್ಲಕೊಂಡು ಕೂತ್ಕೊಂಡ್ರೆ ಸಿಗ್ತಾಳ? ಮೊದ್ಲು ಬಾಗ್ಲು ತೆಗೆ. ಅಮ್ಮ ಅತ್ತೆ ಮಾತು ಕೇಳ್ಕೊಂಡು ನನ್ ಮುಂದೆ ಬರ್ತಾ ಇಲ್ಲ. ಅಮ್ಮನೇ ಇಲ್ಲಿಗೆ ಬರ್ಲಿ. ನೋಡಂಜು, ಸುಮ್ನೆ ಈ ತರ ಹಠ ಮಾಡಬಾರ್ದು. ನೀನು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಅಕ್ಕ ಪ್ಲೀಸ್, ನಂಗೆ ಬುದ್ಧಿ ಹೇಳಕ್ ಬರ್ಬೇಡ. ನಿನ್ಗೆ ಗೊತ್ತು ತಾನೆ, ಇದು ನನ್ನ ಪ್ರೈವೇಟ್ ವಿಷಯ. ಇದು ನಮ್ಮ ನೋಡಿದ್ರೆ ಬೀದಿ ಅವ್ರನ್ನೆಲ್ಲ ಕರೆದು ನನ್ನನ್ನ ಹಾಲಲ್ಲಿ ಕೂರಿಸಿ ಆರತಿ ಮಾಡ್ತೀನಿ ಅಂತ ಹೇಳ್ತಾಳೆ. ನನಗಿದೆಲ್ಲ ಹಿಡ್ಸಲ್ಲ. ನಾನ್ ಯಾವ ಕಾಲದಲ್ಲಿ ಇದೀವಿ ಹೇಳು? ನೀನು, ಆರತಿ ಅಕ್ಕ, ಅದಿತಿ ಅಕ್ಕ ಯಾರು ಮಾಡ್ಕೊಳ್ದೇ ಇರೋ ಈ ಶಾಸ್ತ್ರನ ನಾನ್ ಮಾತ್ರ ಯಾಕೆ ಮಾಡ್ಕೋಬೇಕು ಹೇಳು? ನಾನು ಇದನ್ನೆಲ್ಲ ಮಾಡ್ಕೋ ಅಂತ ಕನ್ವಿನ್ಸ್ ಮಾಡಕ್ ಬಂದಿದ್ದೆ ಅಂತ ನೀನ್ ಯಾಕೆ ಅನ್ಕೋತೀಯ? ನಾನು ನಿನ್ ಪರವಾಗಿ ಇದ್ದೀನಿ ಅಂಜು. ನನಗೂ ಅಮ್ಮ ಯಾಕೆ ಇದನ್ನ ಮಾಡೋಣ ಅಂತ ಹೇಳಿದ್ಲು ಅಂತ ಅರ್ಥನೇ ಆಗ್ತಿಲ್ಲ. ಆದ್ರೆ ಇದು ಅಮ್ಮಂಗೆ ಅಷ್ಟು ಇಂಪಾರ್ಟೆಂಟು ಅಂತ ಅಂದ್ರೆ ಅದನ್ನ ಮಾಡೋದ್ರಲ್ಲಿ ಏನಿದೆ ಹೇಳು? ನೀನ್ ಎರಡು ತರ ಮಾತಾಡ್ತಿದೀಯಲ್ಲಕ್ಕ. ನಾನೇನೋ ಅಮ್ಮನ ಹತ್ರ ಇವೆಲ್ಲ ಬೇಡ ಅಂತ ಹೇಳ್ತೀಯ ಅನ್ಕೊಂಡ್ರೆ ಕೊನೆಗೆ ಪರವಾಗಿಲ್ಲ ಮಾಡ್ಲಿ ಬಿಡು ಅಂತಿದ್ಯಾ. ಇದನ್ನ ಅತ್ತೆಗೋಸ್ಕರ ಆಗ್ಲಿ ಬೀದಿಲಿರೋ ಜನರಿಗೋಸ್ಕರ ಆಗ್ಲಿ ಮಾಡಿಸ್ಕೊಂತ ಹೇಳ್ತಿಲ್ಲ ಅಂಜು, ಅಮ್ಮಂಗೋಸ್ಕರ ಮಾಡಿಸ್ಕೊಂತ ಹೇಳ್ತಿದ್ದೀನಿ. ನಿನ್ಗೆ ಗೊತ್ತಲ್ವೇನೆ, ಹಬ್ಬ ಹರಿದಿನ ವಿಚಾರದಲ್ಲೆಲ್ಲ ಅಮ್ಮ ಎಷ್ಟು ಶ್ರದ್ಧೆ ಇಟ್ಕೊಂಡಿದ್ದಾಳೆ ಅಂತ. ಇದರಿಂದ ಅಮ್ಮಂಗೆ ನೆಮ್ಮದಿ ಸಿಗುತ್ತೆ ಅನ್ನೋದಾದ್ರೆ ನಮಗ್ ಸಣ್ಣ ಇರಿಟೇಷನ್ ಆದ್ರೂ ಅದನ್ನ ಅನುಭವಿಸೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಅದೇ ಯಾಕೆ ಮಾಡಿಸ್ಕೋಬೇಕು? ಎಷ್ಟು ಮುಜುಗರ ಆಗುತ್ತೆ ಗೊತ್ತಾ? ಹೈಸ್ಕೂಲ್ ಮುಗ್ದಿದೆ ಅಕ್ಕ, ನಂಗೆ ಅರ್ಥ ಮಾಡ್ಕೋ. ಖಂಡಿತ ಅರ್ಥ ಆಗುತ್ತೆ ಕಣೆ, ಆದ್ರೆ ನಾನು ಏನಕ್ಕೆ ಫೋರ್ಸ್ ಮಾಡ್ತಿಲ್ಲ. ಯಾಕೆ ಇನ್ನೊಂದು ಆಂಗಲ್ ನಲ್ಲಿ ಯೋಚನೆ ಮಾಡಬಾರ್ದು ಅಂತ ಹೇಳ್ತಿದ್ದೇನೆ ಅಷ್ಟೇ. ಈ ವಿಚಾರದಲ್ಲಿ ಯಾರೆಷ್ಟೇ ಕನ್ವಿನ್ಸ್ ಮಾಡಿದ್ರು ನಾನು ಇದಕ್ಕೆಲ್ಲ ಒಪ್ಪಲ್ಲ. ನನ್ನ ಕ್ಲಾಸ್ ಅವ್ರು ಯಾರು ಈ ತರ ಆರತಿ ಮಾಡ್ಕೊಳ್ಳೋ ಶಾಸ್ತ್ರನೆಲ್ಲ ಮಾಡಿಸ್ಕೊಂಡಿಲ್ಲ. ನಾನು ಮಾಡ್ಕೊಳ್ಳಲ್ಲ ಅಷ್ಟೇ ಅಕ್ಕ.